ಮಲ್ಲಿಕಾರ್ಜುನ್ ಅಂತ ರೋಣ ತಾಲೂಕು ರೋಣ ಪ್ರಾಪರ್ ನಮ್ಮದು. ನಮ್ಮ ಮಾವ ಆಗ್ಬಿಟ್ಟು ಶನಿವಾರ ಕೆಲಸಕ್ಕಂತ ಬಂದಿದ್ದವ್ರು ಬೆಳಗ್ಗೆ 2 ದಿನ. ಅದು ಸುರತ್ಕಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ನಾವು ನಿನ್ನೆ. ಅವ್ರು ಹೇಳಿದ್ದು ಇಲ್ಲಿ ಹುಡುಕಿ ಅಂತೇಳಿ ನಿನ್ನೆಲ್ಲ ಹುಡುಕಿದ್ದು ನಾವು, ಅದು ಲೊಕೇಶನ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ ನಮಗೆ. ಮತ್ತು ಅವ್ರು ಬೆಳಗ್ಗೆ ಇಲ್ಲಿ ಬಂದಿದ್ದು ನಾವು. ಬೆಳಗ್ಗೆ ಬಂದು ಮತ್ತು ಇಲ್ಲಿ ಕೇಳುವಾಗ ಒಬ್ಬರು ಕೆಲಸದವ್ರು ಕೇಳಿದ್ರು ಬಿಲ್ಡಿಂಗಲ್ಲಿ. ಅವ್ರು ಕೇಳುವಾಗ ಹಂಪನಕಟ್ಟೆ ಅಂತ ಉಂಟು, ಅಲ್ಲಿ ಹೋಗಿ ನೋಡಿದ್ದೀವಿ ಅಂತ ಹೇಳಿದ್ರು ಅವರು. ಬೆಳಗ್ಗೆಯಿಂದ ಅಲ್ಲಿ ಹುಡುಕಿದ್ದೆ ನಾವು. ಮತ್ತು ಮಧ್ಯಾಹ್ನ ಆಗುವಾಗ ಒಂದು ಫೋನ್ ಮಾಡಿದ್ರು. ನೋಡುವಾಗ ನಾನು ಶನಿವಾರ ಬೆಳಗ್ಗೆ ಅವ್ರು ಆಚೆ ನಿಂತು ಬರೋದು ಕೆಲಸಕ್ಕೆ. ಅವರು ಅಂದರೆ ಯಾವ್ದು ಸಿಗ್ತದೆ ಅದಕ್ಕೆ ಬಂದುಬಿಡ್ತಾರೆ, ಕನ್ಫರ್ಮ್ ಒಂದೇ ಕಡೆ ಹೋಗಲ್ಲ ಅವರು. ಹೀಗಾಗಿ ಬಂದು ಇಲ್ಲಿ ಅದು ಎಂತಾಗಿದ್ದೋ ಗೊತ್ತಿಲ್ಲ. ಏನು ಹೆಸರು ಅವ್ರ ಬಡಿಯಪ್ಪ ಅಂತ, ರೋಣ ತಾಲೂಕು, ಗದಗ ಡಿಸ್ಟಿಕ್ಕು, ಬೊಮ್ಮಸಾಗರ ಪ್ರಾಪರ್ ಬೊಮ್ಮಸಾಗರ. ಅದು ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕು ಪೊಲೀಸ್ನವರು, ಸ್ವಲ್ಪ ವಿಚಾರಿಸ್ಬೇಕು. ಆಮೇಲೆ ಸ್ವಲ್ಪ ಗಾಯ ಅದೆಲ್ಲ ಆಗಿದೆ, ಸ್ವಲ್ಪ ಪೊಲೀಸ್ನವರು ಸ್ವಲ್ಪ ಇದು ಮಾಡಬೇಕು. 3 ಜನ ಹೆಣ್ಮಕ್ಳು, ಒಬ್ಬನೇ ಮಗ ಇರೋ, ಅವನು ಚಿಕ್ಕವನು, ಶಾಲೆ ಹೋಗೋದು. ಮಕ್ಕಳೆಲ್ಲ ಮದುವೆ ವಯಸ್ಸಿಗೆ 2 ಹೆಂಗ್ಸದ್ದು ಈಗ ಮದುವೆ ಫಿಕ್ಸ್ ಆಗಿದೆ. ಅದೇ ಸಮಸ್ಯೆ. ಮನೆಗೆಲ್ಲ ಅವರೇ ನಿಂತು ಮಾಡೋದು. ಅದಕ್ಕೆ ಒಂದು ಏನಾದರೂ ಪರಿಹಾರ ಕೊಡೋದು. ನಮ್ಮ ಹೆಸರು ಉಮೇಶ್ ಸರ. ಶನಿವಾರ ಬೆಳಗ್ಗೆ ಅವರು ಬಿಟ್ಟಿದ್ದಾರೆ ಸರ ರೂಮು. ಅಲ್ಲಿಂದ ಅವರು ಮತ್ತು ಅವ್ರ ಮಿಸ್ಸಸ್ ಅವರೆಲ್ಲ ಹುಡುಕಿದ್ದಾರೆ ಸರ. ಮತ್ತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ. ಕಂಪ್ಲೇಂಟ್ ಕೊಟ್ಟಿದ್ದ ಒಳ್ಳೆ ಇವತ್ತು ಕೂಡ ಅಲ್ಲಿ ಹೋಗಿ ಅಲ್ಲಿ ಲೆಕ್ಚರ್ ಮಾಡಿದರೆ ಅಲ್ಲಿ ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಂತ ಹೇಳಿದ್ರು ಅವರು ಸುರತ್ಕಲ್ ಪೊಲೀಸರು. ಅಲ್ಲಿಂದ ಸರ ಈಚೆ ಬಂದ್ವಿ. 3 ದಿವಸ ಬಂದು ಎಲ್ಲ ಇಲ್ಲಿ ಹುಡುಕಿ ನಾವು ವಾಪಸ್ ಹೋಗಿ ಮತ್ತು ಪುನಃ ಬೆಳಗ್ಗೆ ಬಂದ್ವಿ ಸರ್. ಇವತ್ತು ಬರುವಾಗ ಅಲ್ಲಿ ನೋಡುವಾಗ ಈ ಥರ ಆಗಿತ್ತು ಸರ್. ಸರ್ ಪೊಲೀಸ್ ನಾವು ಇಲ್ಲಿ ಬಂದಿದ್ದು ಸರ್. ಅವರಿಗೆ ಸ್ವಲ್ಪ 3 ಮಂದಿ ಹೆಣ್ಮಕ್ಳು ಸರ, 1 ಗಂಡು ಮಗು ರೀ. ಅವ್ರಿಗೆ ಏನಾರು ಸ್ವಲ್ಪ ಸಹಾಯ ಮಾಡಿ ಸರ್. ಅದು ಅವರಿಂದ ಯಾರ್ಯಾರು ಇದೆ ಸರ್, ಅದನ್ನು ನಾವು ಬೇಡ್ಕೊತೀವಿ ಸರ್. ಅವೆಲ್ಲ ನೀವು ಕಾರ್ಡ್ ಬರ್ಬಿಟ್ಟು ಸರ್, ಅವರಿಂದ ಯಾರು ಫೋನ್ ನಂಬರ್ ಏನೇನು ಲಿಂಕ್ ಅದಾವೆ ರೀ, ಅವನಷ್ಟು ಫೋನಲ್ಲಿ ಅವನಷ್ಟು ಲಿಂಕ್ ಮಾಡ್ತೀವಿ ಸರ್.